ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅಭಿಮಾನಿಗಳಲ್ಲಿ ಶಾಶ್ವತವಾಗಿ ಅಮರವಾಗಿರ್ತಾರೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ಅಭಿಮಾನಿಗಳು ಕಂಡಿದ್ದಾರೆ. ಪ್ರತಿದಿನ ಅಭಿಮಾನಿಗಳು ಅಪ್ಪು ಅವರನ್ನ ಆರಾಧಿಸುತ್ತಿದ್ದಾರೆ, ಸಾಮಾಜಿಕ ಕೆಲಸಗಳ ಮೂಲಕ ಕೊಂಡಾಡ್ತಾ ಇದ್ದಾರೆ. ಸದ್ಯಕ್ಕೆ ಅಪ್ಪು ಅವರ ಒಂದು ಪುಸ್ತಕ ಬರ್ತಾ ಇದೆ. ಆ ಪುಸ್ತಕವನ್ನ ಬರೆದಿರುವಂತದ್ದು ಅಪ್ಪು ಕುಟುಂಬ, ಜೊತೆಗೆ ಅವರ ಜೊತೆ ಸದಾ ಇದ್ದಂತಹ ಪ್ರಕೃತಿ ಎನ್ ಬನ್ವಾಸಿ ಅವರು. ಸದ್ಯಕ್ಕೆ ನಮ್ಮ ಜೊತೆಗೆ ಅವರಿದ್ದಾರೆ, ಪವರ್ ಟಿವಿ ಜೊತೆ ಮಾತಾಡಕ್ಕೆ ಸಿಕ್ಕಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಸೊ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ನಿಮ್ಮ ಒಡನಾಟ ಇತ್ತು. ಅವರು ಒಂದು ಬುಕ್ ಅನ್ನ ಬರ್ತಿದ್ರಿ, ಪರ್ಸನಾಲಿಟಿ ಬಿಹೈಂಡ್ ದ ಪರ್ಸನ್ ಅನ್ನುವಂಥದ್ದು. ಸೊ ಆ ಪುಸ್ತಕದ ಪ್ರೇರಣೆ ಆಯ್ತಾ ಅಪ್ಪು ಬುಕ್ ಅನ್ನ ಬರೆಯಕ್ಕೆ? ಹೇಗೆ? ಹೌದು ಮ್ಯಾಮ್, ಕರೆಕ್ಟ್. ಏನಂದ್ರೆ ಅಪ್ಪು ನಾನು ತುಂಬಾ ಇಷ್ಟಪಟ್ಟು ತುಂಬಾ ಇಂಟ್ರೆಸ್ಟ್ ಇಂದ ಬರೆಯೋ ಟೈಮಲ್ಲಿ ನಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಸೊ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಅಶ್ವಿನಿ ಮತ್ತೆ ಕುಟುಂಬದವ್ರಿಗೆ ಸಿಗತ್ತೆ ಅಂತ ನಾವು ಇದನ್ನ ಶುರು ಮಾಡಿದ್ವಿ. ಅಪ್ಪು ಬುಕ್ ಬಗ್ಗೆ ಮಾತಾಡ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ಪರ್ಸನಾಲಿಟಿ ಬಿಹೈಂಡ್ ದ ಪರ್ಸನ್ ಅನ್ನೋ ಬುಕ್ ಅನ್ನ ನೀವು ಮತ್ತು ಪುನೀತ್ ಸರ್ ಜೊತೆಯಾಗಿ ಬರೆದಿರುವಂತದ್ದು. ಸೊ ಅದಕ್ಕೆ ತಗೊಂಡಂತ ಡೆಡಿಕೇಶನ್, ಮಾಡ್ಕೊಂಡಂತ ಡೆಡಿಕೇಶನ್ ಆಗಿರ್ಬೋದು, ಹಾರ್ಡ್ ವರ್ಕ್ ಆಗಿರ್ಬೋದು, ಹೇಗಿತ್ತು ಆ ದಿನ? ಅದನ್ನ ನೆನಪಿಸ್ಕೊಳ್ಳಿ ಸ್ವಲ್ಪ. ಮ್ಯಾಮ್, ಅಪ್ಪು ಮತ್ತೆ ನಾನು ತುಂಬಾ ಖುಷಿಯಾಗಿ ಬರೆಯೋದ್ರಲ್ಲಿ ತೊಡಗಿದ್ವಿ, ಬುಕ್ ಮಾಡೋದ್ರಲ್ಲಿ ತೊಡಗಿದ್ವಿ. ಅದನ್ನ ರಿಲೀಸ್ ಮಾಡಬೇಕು ಆ ಯೋಚನೆ ಎಲ್ಲ ಜಾಸ್ತಿ ಇರಲಿಲ್ಲ. ಏನಂದ್ರೆ ರಿಲೀಸ್ ಮಾಡೋಣ, ಬಟ್ ವಿ ಬೋತ್ ಎಂಜಾಯ್ಡ್ ಆ ಪ್ರಾಸೆಸ್ ಇದೆಯಲ್ಲ, ಒಂದು ಪುಸ್ತಕ ಬರೆಯೋ ಪ್ರಾಸೆಸ್, ಅದನ್ನ ಇಬ್ರು ತುಂಬಾ ಎಂಜಾಯ್ ಮಾಡಿದ್ವಿ. ನಿಜ ಹೇಳಬೇಕು ಅಂದ್ರೆ 6 ವರ್ಷ ಆರಾಮಾಗಿ ಬರೀತಾ ಇದ್ವಿ. ಅದಾದ್ಮೇಲೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅದನ್ನು ಸ್ಪೀಡ್ ಅಪ್ ಮಾಡಿದ್ವಿ. ಮಾಡಿಬಿಟ್ಟು ಸರಿ, ಸ್ಯಾಟಿಸ್ಫ್ಯಾಕ್ಷನ್ ಬಂದಿದೆ, ನಾವು ಒಂದು ಒಳ್ಳೆ ಕೆಲಸ ಮಾಡಿದೀವಿ ಅಂತ ಅದನ್ನ ನಾವು ರಿಲೀಸ್ ಮಾಡಿದ್ವಿ. ಸೊ ದ ಹೋಲ್ ಪಾಯಿಂಟ್ ವಾಸ್, ಅಪ್ಪು ಮತ್ತೆ ನಾನು ಬರೆಯೋದನ್ನ ತುಂಬಾ ಎಂಜಾಯ್ ಮಾಡಿದ್ವಿ. ಆ ಪ್ರಾಸೆಸ್ನ ನಿಜವಾಗ್ಲೂ ಎಂಜಾಯ್ ಮಾಡಿದ್ವಿ. ನೀವೊಬ್ರು ಆಥರು, ಸೊ ಅವರೊಬ್ರು ಆಕ್ಟರು. ಸೊ ಆಥರ್ ಥಾಟ್ಸೇ ಬೇರೆ ಇರುತ್ತೆ, ಆಕ್ಟರ್ ಥಾಟ್ಸೇ ಬೇರೆ ಇರುತ್ತೆ. ಯಾವ ತರ ಅದು ಜೊತೆ ಆದ್ವು ಅಂತ ಹೇಳಿ, ನಿಮ್ ಕೆಮಿಸ್ಟ್ರಿ ಯಾವ ತರ ವರ್ಕೌಟ್? ಯಾಕಂದ್ರೆ ಬರವಣಿಗೆಗೆ ಶ್ರದ್ಧೆನೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೆಂಗಿತ್ತು ಅಂತ ಹೇಳಿ? ಒಂದು ಆಸ್ ಅನ್ ಆಥರ್ ಏನಾಗತ್ತೆ ಗೊತ್ತಾ ಮ್ಯಾಮ್, ನಾವು ಕೆಲವು ಸತಿ 30 ಬುಕ್ ಬರೀತೀವಿ, 50 ಬುಕ್ ಎಡಿಟ್ ಮಾಡ್ತೀವಿ. ನಮ್ಮ ಯೋಚನೆಗಳು ಒಂಥರ ಸ್ಟ್ರೀಮ್ ಲೈನ್ ಆಗೋಗ್ಬಿಡತ್ತೆ. ನಮ್ಮ ಫಸ್ಟ್ ಪ್ಯಾರ ಏನ್ ಬರೆದ್ರೆ ಸೆಕೆಂಡ್ ಪ್ಯಾರ ಏನೋ ಒಂದು ಗೊತ್ತಾಗ್ಬಿಡತ್ತೆ ಬೇರೆಯವ್ರಿಗೆ, ಆ ಥರ. ಬಟ್ ಅಪ್ಪು ವಾಸ್ ಎ ವೆರಿ ಇಂಟ್ಯೂಟಿವ್ ಪರ್ಸನ್. ಅವರ ನಾಲೆಜ್ ಯಾವ ಥರ ಅಂದ್ರೆ, ನೀವು ಯಾವುದೇ ಫೀಲ್ಡ್ ತಗೊಳ್ಳಿ, ಅವ್ರು ಎಲ್ಲದನ್ನು ಅರ್ಥ ಮಾಡಿಕೊಂಡು ಆ ಫೀಲ್ಡಲ್ಲಿ ಇರೋ ಎಕ್ಸ್ಪರ್ಟ್ಗೆ ಒಂದು ಪ್ಲಸ್ ತೋರಿಸ್ತಾ ಇದ್ರು ಅವ್ರ ಕಡೆಯಿಂದ. ಸೊ ಆಸ್ ಅನ್ ಆಥರ್ ನಾನು ಟೆಕ್ನಿಕಲಿ ಪ್ಯಾರಾಮೀಟರ್ಸ್ ಎಲ್ಲ ತೋರಿಸ್ಕೊಡ್ತಾ ಇದ್ದೆ. ಫಾರ್ ಎಕ್ಸಾಂಪಲ್, ಬುಕ್ ಶೆಲ್ಫ್ ಇರೋದು 12 ಇಂಚು. ಸೊ ನಾವು ಅರೌಂಡ್ 11 ಇಂಚಸ್ ಹಾಕಿದ್ರೆ ಅದನ್ನು ತೆಗಿಯಕ್ಕೆ ಎಲ್ಲ ಆಗತ್ತೆ ಈಸಿಯಾಗಿ ಅಂತ ನಾನು ಹೇಳಿದೆ. ಅಂಡ್ ಆಲ್ ಆಥರ್ಸ್ ಥಿಂಕ್ ಲೈಕ್ ದಿಸ್, ಆಲ್ ಪಬ್ಲಿಷರ್ಸ್, ಆಲ್ ಪ್ರಿಂಟರ್ಸ್, ಆಲ್ ಡಿಸೈನರ್ಸ್. ನಮ್ಗೆ ಯೋಚನೆ ಏನು, ಶೆಲ್ಫು 12 ಇಂಚು. ಸೊ ನಾವು ಬುಕ್ ಬರೆದ್ರೆ ಅದ್ರೊಳಗಡೆ ಇರಬೇಕು ಅಂತ. ಸೊ ಅಪ್ಪುಗೆ ಹೇಳಿದೆ ನಾನು ಈ ತರ ಅಂತ. ಅವಾಗ ಅಪ್ಪು ಇಮಿಡಿಯೇಟ್ಲಿ, ನೋ ಪ್ರಾಕ್ಸ್, ಮೈ ಫಾದರ್ ಇಸ್ ಲಾರ್ಜರ್ ದೆನ್ ಲೈಫ್, ಅವ್ರು ಯಾವ ಶೆಲ್ಫಲ್ಲೂ ಫಿಟ್ ಆಗಬಾರ್ದು ಅಂತ. ಸೊ ಅವ್ರು ಏನಂದ್ರೆ, ಹಿ ಯೂಸ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಿನ್ಸಿಪಲ್ ಅಂಡ್ ಗೋ ಬಿಯಾಂಡ್ ಇಟ್. ಇವಾಗ ಪಿಕಾಸೋ ಯಾಕೆ ಗ್ರೇಟ್ ಅಂದ್ರೆ, ಪಿಕಾಸೋ ವಾಸ್ ಅನ್ ಆರ್ಟಿಸ್ಟ್ ಹೂ ನ್ಯೂ ಆಲ್ ದ ಬೇಸಿಕ್ ರೂಲ್ಸ್ ಆಫ್ ಪೇಂಟಿಂಗ್. ಬಟ್ ಏನ್ ಮಾಡಿದ್ರು ಅವರು, ಅದೆಲ್ಲ ಅರ್ಥ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಬ್ರೇಕ್ ಮಾಡಿದ್ರು. ಆ ತರ ಅಪ್ಪು. ಈಗ ಅಪ್ಪು ಅವರ ಬುಕ್ ಅನ್ನ ನೀವು ಬರೀತಿದ್ರೆ, ಅವರ ಜೀವನ ಚರಿತ್ರೆ, ಅದನ್ನ ನೀವು ಮತ್ತೆ ಅಶ್ವಿನಿ ಮೇಡಮ್ ಸೇರ್ಕೊಂಡು ಬರೀತಾ ಇರುವಂತದ್ದು. ಸೊ ಇದರ ಹಿಂದೆ ಎಷ್ಟು ದಿನಗಳಾಗಿರ್ಬೋದು, ವರ್ಷಗಳ ಒಂದು ಶ್ರಮ ಇದೆ, ಕೆಲಸ ಇದೆ? ಮ್ಯಾಮ್, 2 years ಇಂದ ನಾವು ಇದೇ ಯೋಚನೆಯಲ್ಲಿ ಇದ್ದೀವಿ. ಅಶ್ವಿನಿ ಮೋಸ್ಟ್ ಇಂಪಾರ್ಟೆಂಟ್ಲಿ, ಯಾಕಂದ್ರೆ ಐ ಆಮ್ ಜಸ್ಟ್ ಇದು ಫೆಸಿಲಿಟೇಟರ್. ನಾನೇನ್ ಮಾಡ್ತಾ ಇದ್ದೀನಿ, ಎಲ್ಲದನ್ನು ಮೈಕ್ರೋ ಲೆವೆಲ್ ಅಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಲ್ವಾ. ಇವಾಗ ಎಲ್ಲರೂ ಬರ್ತಿರೋದೇನಕ್ಕೆ, ಮಾತಾಡ್ತಿರೋದೇನಕ್ಕೆ, ಅವರು 200 ಇಂಟರ್ವ್ಯೂ ಆಗಿದೆ ಅಂದ್ರೆ ಇಟ್ ಇಸ್ ಬಿಕಾಸ್ ಅಶ್ವಿನಿ ಇಸ್ ಬಿಹೈಂಡ್ ದ ಬುಕ್ ಅಲ್ವಾ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಇದು ಇಟ್ ಇಸ್ ಅವಳ ಒಂದು ಎಮೋಷನಲ್ ಪ್ರೆಸೆಂಟೇಷನ್. ಸೊ ಅಶ್ವಿನೀಸ್ ಎಮೋಷನ್ಸ್ನ, ಅಶ್ವಿನೀಸ್ ಥಾಟ್ಸ್ನ ಅದನ್ನ ನಾವು ಸ್ಟ್ರಕ್ಚರ್ ಮಾಡಿದೀನಿ ನಾನು ಅಲ್ವಾ. ಸೊ ದ ಹೋಲ್ ಕಾನ್ಸೆಪ್ಟ್, ದ ಎಕ್ಸಿಕ್ಯೂಷನ್, ಎಲ್ಲದರಲ್ಲೂ ಅಶ್ವಿನಿ ಹ್ಯಾಸ್ ಬೀನ್ ದೇರ್ ಇನ್ ಎವ್ರಿ ಸ್ಟೆಪ್ ಆಫ್ ದ ವೇ. 2 ವರ್ಷದಿಂದ ಇದರ ಹಿಂದೆ ಕೆಲಸ ಮಾಡ್ತಾ ಇದ್ದೀರಾ. ಸೊ ಅಶ್ವಿನಿ ಮೇಡಮ್ ಜೊತೆಗೆ ಧೃತಿ ಇದ್ದಾರೆ, ವಂದಿತಾ ಕೂಡ ಕೆಲಸ ಮಾಡಿದ್ದಾರೆ ಅಂತ ಕೇಳಲ್ಪಟ್ಟೆ. ಹೋಲ್ ಟೀಮ್ ಹೆಂಗ್ ಕೆಲಸ ಮಾಡ್ತು, ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೋಬಹುದಾ? ಮ್ಯಾಮ್, ಅಶ್ವಿನಿ ಫಸ್ಟ್ ಮಕ್ಕಳನ್ನ ಕೇಳಿದ್ರು,
ಈ ಥರ ನಾನು ಪುಸ್ತಕ ಬರೀತಾ ಇದ್ದೀನಿ ಅಂತ. ಅವರಿಬ್ಬರೂ ವೆರಿ ಈಗರ್ಲಿ ಅವರು ಯಾ ಲೆಟ್ಸ್ ಡೂ ಇಟ್ ಅಂತ ಹೇಳಿದ್ದಕ್ಕೆ ದೇ ಸ್ಯಾಟ್ ಟುಗೆದರ್ ಆ್ಯಂಡ್ ನನ್ನನ್ನು ಮಾತಾಡಿಸಿ ಇದು ಮಾಡಿದ್ರು. ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನಂದರೆ ದ ಡಿಸೈನ್ ಇಸ್ ಡನ್ ಬೈ all the design guidelines. We are following what Ashwini's daughter, Appu's daughter, ಧೃತಿ ಹೇಳಿರೋದೆಲ್ಲ ಫಾಲೋ ಮಾಡ್ತಾ ಇದ್ದೀವಿ. ಆ್ಯಂಡ್ ಅವರು ಓದ್ತಾ ಇದ್ದಾರೆ ಓವರ್ಸೀಸ್. ಸೊ ಶಿ ಯೂಸ್ ಟು ಕೋಆರ್ಡಿನೇಟ್ ವಿತ್ ಮೀ, ಮೋರ್ ಇಂಪಾರ್ಟೆಂಟ್ಲಿ ಕೋಆರ್ಡಿನೇಟ್ ವಿತ್ ಅಶ್ವಿನಿ. ಅವ್ರ ಇಂಟರ್ವ್ಯೂಸ್ ಆಗಲಿ ಅಥವಾ ಅವರ ಮಾತುಗಳಾಗಲಿ. ಇಬ್ಬರು ಮಕ್ಕಳು ಅಷ್ಟೇ, ಅವರು ಮುನ್ನುಡಿ ಬರೆದಿದ್ದಾರೆ. ಸೊ ಇದೆಲ್ಲದನ್ನೂ ಅಶ್ವಿನಿ ಜೊತೆ ಕೋಆರ್ಡಿನೇಟ್ ಮಾಡಿ ದೆನ್ ದೇ ಯೂಸ್ ಟು ಇನ್ಫಾರ್ಮ್ ಮೀ ಆ್ಯಂಡ್ ನಾನು ಕೂತ್ಕೊಂಡು ಐ ಯೂಸ್ ಟು ಸ್ಟ್ರಕ್ಚರ್ ಇಟ್. ಡಿಸೈನ್ಸ್ ನಾನು ಕಳಿಸ್ತಾ ಇದ್ದೆ ಅವ್ರಿಗೆ. ಅವರು ಅದನ್ನು ನಮ್ಮ ಡಿಸೈನರ್ಸ್ ಮಾಡಿರೋದೆಲ್ಲ ಚೆಕ್ ಮಾಡಿ ಅವ್ರ ಇನ್ಪುಟ್ಸ್ನ ಕೊಟ್ಟು ಅದನ್ನು ಪ್ಲಸ್ ಮೈನಸ್ ಎಲ್ಲ ಹೇಳಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಾಯಿತು ಅಂದರೆ ಮಕ್ಕಳು ದೇ ಆರ್ ಆಲ್ ಕೋಆರ್ಡಿನೇಟಿಂಗ್ ವಿತ್ ಅಶ್ವಿನಿ ಆ್ಯಂಡ್ ಮೀ. ಸರ್, ಅಪ್ಪು ಸಿನಿಮಾ ರಿಲೀಸ್ ಆದಾಗ ಅಪ್ಪುದೇನು ಪೋಸ್ಟರ್ಸ್ ಇದೆ ಅದನ್ನ ಓಕೆ ಮಾಡಿಸಿದ್ದು ಪಾರ್ವತಮ್ಮ ಅವರು. ಸೊ ಈ ತರನೇ ಪೋಸ್ಟರ್ಸ್ ಬರಬೇಕು, ಈ ತರನೇ ಫೋಟೋ ಬರಬೇಕು ಅಂತ. ಸೊ ಒಂದು ಬುಕ್ ರೆಡಿ ಆಗ್ತಾ ಇದೆ ಅಂದಾಗ ಅದರಲ್ಲಿ ಒಂದು ಅಪ್ಪು ಅವರ ಫೋಟೋ ಇದೆ. ಈ ಫೋಟೋವನ್ನ ಯಾರು ಫೈನಲ್ ಮಾಡಿರೋದು? ಅಪ್ಪು ಒಂದು ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು, ಸ್ಟೈಲ್, ಫಾಂಟ್ ಸೈಜ್ ಆಗಿರ್ಬೋದು ಅಥವಾ ಡಿಸೈನ್ ಸೈಜ್ ಆಗಿರ್ಬೋದು, ಯಾರು ಫೈನಲ್ ಮಾಡಿದ್ರು ಅಂತ? ಮ್ಯಾಮ್, ಅಶ್ವಿನಿ ಅವ್ರಿಗೆ ಅಪ್ಪುಗೆ ಆ ಫೋಟೋ ತುಂಬಾನೇ ಇಷ್ಟ. ಸೊ ಅಪ್ಪುಗೆ ಆ ಫೋಟೋ ಇಷ್ಟ, ಅಶ್ವಿನಿಗೆ ಆ ಫೋಟೋ ಇಷ್ಟ ಆಗಿರೋ ಕಾರಣದಿಂದ ಅಶ್ವಿನಿ ನಾವೊಂದು ತುಂಬ ಡಿಸೈನ್ ಪ್ರೋಟೋಟೈಪ್ಸ್ ತೋರಿಸಿದ್ವಿ. ಅದೆಲ್ಲದನ್ನೂ ಚೆಕ್ ಮಾಡಿಬಿಟ್ಟು ಶಿ ವಾಸ್ ನಾಟ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್. ಸೊ ಆವಾಗ ಶಿ ಟೋಲ್ಡ್ ಮೀ ಈ ಥರ ಒಂದು ಫೋಟೋ ಇದೆ, ಅದನ್ನು ಹುಡುಕ್ಬೇಕು ಅಂತ. ದೆನ್ ನಾನು ಆ ಫೋಟೋನ ನಾನು ಡಿಸೆಂಬರ್ 2022 ಅಲ್ಲೇ ಎತ್ತಿಟ್ಕೊಂಡಿದ್ದೆ, ಅದನ್ನು ತೋರಿಸಿದೆ. ಬಟ್ ರೆಸಲ್ಯೂಷನ್ ಸರಿ ಇರಲಿಲ್ಲ. ಆಮೇಲೆ ಅಶ್ವಿನಿ ಶಿ ಫೌಂಡ್ ಔಟ್, ಯಾಕಂದರೆ ತುಂಬ ಜನ ಫೋಟೋ ಶೂಟ್ಸ್ ಮಾಡ್ತಾರೆ ಮ್ಯಾಮ್. ಆಮೇಲೆ ಯಾವ ಮೂವಿ ಟೈಮಲ್ಲಿ ಮಾಡಿದ್ದು, ಈವೆಂಟಲ್ಲಿ ಮಾಡಿದ್ದ ಗೊತ್ತಾಗಲಿಲ್ಲ ನಮಗೆ. ಅರೌಂಡ್ 3-4 months 6 months ಶಿ ಟ್ರೈ ಟು ಇದು ಆ್ಯಂಡ್ ಫೈನಲಿ ಶಿ ಫೌಂಡ್ ಔಟ್ ಹೂ ಡಿಡ್ ಇಟ್ ಅಂತ. ಪ್ರವೀಣ್ ಹನಗವಾಡಿ ಅಂತ, ಅವರು ರಣವಿಕ್ರಮ ಶೂಟಿಂಗ್ ಇನ್ ಹೈದರಾಬಾದ್ ಅಲ್ಲಿ ಹೋದಾಗ ಅವರು ಅದು ತುಂಬ ಶಾರ್ಟ್ಸ್ ಬರೀ ಕ್ಲೈಮ್ಯಾಕ್ಸು, ಆ್ಯಂಗರು, ಆ ಎಮೋಷನ್ ಇತ್ತು. ಬಟ್ ಇನ್ ಬಿಟ್ವೀನ್ ಎಲ್ಲೋ ರಿಲ್ಯಾಕ್ಸ್ ಮಾಡ್ಬೇಕಾದ್ರೆ ಇವರು ಪ್ರಾಪರ್ಟೀಸ್ ಮಧ್ಯ ದೂರದಿಂದ ಒಂದು ಕ್ಲಿಕ್ ಮಾಡಿರೋ ಫೋಟೋ ಒಂಥರ ಹೆಂಗೆ ಮ್ಯಾಜಿಕಲ್ ಮೂಮೆಂಟ್ ಅಂತಾರಲ್ಲ, ಎವ್ರಿಥಿಂಗ್ ಕಮ್ಸ್ ಟುಗೆದರ್ ಒಂದು ಇದಕ್ಕೆ ಅಂತ, ಅದು ಆಯಿತು. ಸೊ ಅಶ್ವಿನಿ ಫೈನಲಿ ಇಟ್ ಗೇವ್ ಮಿ ದ ಹೈ ರೆಸಲ್ಯೂಷನ್. ನಾವು ಒಂದು ತಿಂಗಳ ಹಿಂದೆ ಅದನ್ನು ಫಿಕ್ಸ್ ಮಾಡಿದ್ವಿ. ಈ ಬುಕ್ ಬರಿಬೇಕು ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿರೋದು ನೀವು, ಯಾಕಂದ್ರೆ ಅಣ್ಣವರದ್ದು ಬುಕ್ ಬರಿಬೇಕಾದ್ರೆ ನೀವು ಹೇಳಿದ್ರಿ ಅದ್ರ ಹಿಂದೆ ಅಪ್ಪು ಸರ್ ಡೆಡಿಕೇಶನ್ಸ್ ಇತ್ತು ಅಂತ. ಬಟ್ ಈ ಒಂದು ಬುಕ್ ಬರಿಬೇಕಾದ್ರೆ ನೀವು ಹೇಳಿದ್ರಾ ಈ ಬುಕ್ ರೆಡಿ ಮಾಡೋಣ ಅಂತ, ಅಥವಾ ಅಶ್ವಿನಿ ಮೇಡಮ್ಮೇ ಪ್ಲಾನ್ ಕೊಟ್ರಾ, ಯಾರು ಪ್ಲಾನ್ ಕೊಟ್ರು ಅಂತ? ಮ್ಯಾಮ್, ನಾನು ಆಫೀಸಿಗೆ ಬಂದು ತುಂಬ ಇದು ಏನೋ ಕೆಲಸಗಳೆಲ್ಲ ಬರವಣಿಗೆ ಅದು ಇದು ಎಲ್ಲ ನೋಡ್ಕೊಳ್ತಾ ಇದ್ದೆ. ಅವಾಗ ಸಡನ್ ಆಗಿ ಬೋತ್ ಆಫ್ ಅಸ್ ವೈಲ್ ಟಾಕಿಂಗ್ ವಿ ವರ್ ಡಿಸ್ಕಸಿಂಗ್, ಓಕೆ ಅದು ಇದು ಇದೇನು ಮಾಡಬೇಕು ಅದೇನು ಮಾಡಬೇಕು ಅಂತ. ಸಡನ್ಲಿ ಇದು ಐಡಿಯಾ ಕೇಮ್ ಅಪ್, ಈ ಥರ ಬರೀಬೇಕು ಅಂತ. ಆ ಐಡಿಯಾ ಒಂದು 2-3 ತಿಂಗಳು ಜಸ್ಟೇಟ್ ಆಯಿತು, ಮಾಡೋದಾ ಬೇಡವಾ ಅಂತ. ಅದಾದ್ಮೇಲೆ ಒಂದಿನ ಆಫ್ಟರ್ ಶಿ ಕನ್ಸಲ್ಟೆಡ್ ದ ಚಿಲ್ಡ್ರನ್ ದೆನ್ ಓಕೆ ಅಂತ ವಿ ಡಿಸೈಡೆಡ್. ಸರ್, ಇವಾಗ ಬುಕ್ ಅಂದ ಮೇಲೆ ಅದರಲ್ಲಿ ಒಂದಿಷ್ಟು ಚಾಪ್ಟರ್ಸ್ಗಳಿರುತ್ತೆ, ಒಂದಿಷ್ಟು ಪೇಜಸ್ಗಳಿರುತ್ತೆ. ಸೊ ಎಷ್ಟು ಚಾಪ್ಟರ್ ಇದೆ, ಎಷ್ಟು ಪೇಜಸ್ ಬುಕ್ ಅಂತ ಹೇಳಿ? ಮ್ಯಾಮ್, 17 ಚಾಪ್ಟರ್ಸ್ ಇದೆ. ಆಮೇಲೆ ನಮ್ಮ ಯೋಚನೆ 288 ಪೇಜಸ್ ಇರಬೇಕು ಅಂತ. ನಿಮ್ಗೆ ಗೊತ್ತಲ್ಲ ಮ್ಯಾಮ್, ಅಪ್ಪುನ ಅಷ್ಟು ಇದರಲ್ಲಿ ಸೀಮಿತ ಇಡಕ್ಕಾಗಲ್ಲ. ಬಟ್ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್. ಈ ಚಾಪ್ಟರ್ ಓದಿದ್ಮೇಲೆ ಒಂದಿಷ್ಟು ಅಭಿಮಾನಿಗಳಿಗೆ ನೋವಾಗುತ್ತೆ ಅಥವಾ ಒಂದಿಷ್ಟು ಅಭಿಮಾನಿಗಳಿಗೆ ಏನೋ ಒಂದಿಷ್ಟು ಕಾಡಕ್ ಶುರುವಾಗುತ್ತೆ ಅಂದ್ರೆ ಯಾವ ಚಾಪ್ಟರ್ ಅಲ್ಲಿ ಇರಬಹುದು ಸರ್ ನಿಮ್ ಪ್ರಕಾರ? ಮ್ಯಾಮ್, ಅಪ್ಪುದು ಚಾಪ್ಟರ್ಸ್ ಇದೆಯಲ್ಲ, ಅದರಲ್ಲಿ ಫ್ರೆಂಡ್ಶಿಪ್ ಬಗ್ಗೆ ಒಂದು ಚಾಪ್ಟರ್ ಇದೆ. ಚಾಪ್ಟರ್ 3 ಫ್ರೆಂಡ್ಶಿಪ್ ಬಗ್ಗೆ ಇದೆ. ಹಗ್ಸ್ ಅಂಡ್ ಹಾರ್ಟ್ಫೆಲ್ಟ್ ಬಾಂಡ್ಸ್ ಅಂತ ಇದೆ. ಅದು ನನಗೆ ವೆನ್ ಅಶ್ವಿನಿ ಅಂಡ್ ಮೀ ನಾವೆಲ್ಲ ಓದಿದಾಗ ನಾವೇ ಭಾವುಕರಾದ್ವಿ. ಆಮೇಲೆ ಫ್ಯಾಮಿಲಿ ಮೆಂಬರ್ಸು, ಅವ್ರ ಸಿಸ್ಟರ್ಸ್ ಮಾತಾಡಿರೋದು, ಆಮೇಲೆ ಮನೆಯವರೆಲ್ಲ ಮಾತಾಡಿರೋದು, ಅವ್ರ ಕ್ಲೋಸ್ ಫ್ರೆಂಡ್ಸ್ ಮಾತಾಡಿರೋದು ಎಲ್ಲ ತುಂಬಾ ಟಚಿಂಗ್ ಇದೆ ಮ್ಯಾಮ್. ಸರ್, ನೀವು ಮತ್ತೆ ಈ ಬುಕ್ ಬಿಟ್ಟು ನೀವು ಮತ್ತೆ ಅಪ್ಪು ಸರ್ರ ಒಡನಾಟ ತುಂಬಾ ವರ್ಷಗಳ ಹಿಂದಿನದ್ದು, ಇವತ್ತು ನಿನ್ನೆದಲ್ಲ. ಸದಾ ಅವ್ರ ಜೊತೆಗೆ ನೀವು ಇರ್ತಾ ಇದ್ರಿ. ಅಪ್ಪು ಅವ್ರನ್ನ ಇವತ್ತು ಮಿಸ್ ಮಾಡ್ಕೊಡ್ತಾ ಇದೆ ಅಂತ ಒಂದು ನೋವಿದ್ರೆ, ಸೊ ಅವ್ರ ಜೊತೆ ಕಳೆದಂತಹ ದಿನಗಳು ಹೇಗಿತ್ತು, ಸೊ ಅವರಿಂದ ನೀವು ಕಲ್ತಿದ್ದೇನು ಅಂತ? ಮ್ಯಾಮ್, ಇದೊಂದೇ ವಿಷಯ ಹೇಳ್ತೀನಿ ನಾನು ಯಾವಾಗಲೂ. ಯಾರು ಅಪ್ಪುನ ಫ್ರೆಂಡ್ ಆಗಿ ನೋಡಿಲ್ವೋ ಅವ್ರ ಲೈಫಲ್ಲಿ ಏನೋ ಒಂದು ಮಿಸ್ ಮಾಡಿದ್ದಾರೆ. ಅಷ್ಟು ಗ್ರೇಟ್ ಫ್ರೆಂಡ್ ಅವನು.
ನನಗೆ ಅಂತಲ್ಲ, ಐ ಆಮ್ ಟೆಲಿಂಗ್ ಯು ಆನೆಸ್ಟ್ಲಿ, ಅವ್ನ 100 ಜನ ಕ್ಲೋಸೆಸ್ಟ್ ಫ್ರೆಂಡ್ಸ್ ಇದ್ದಾರೆ. ಯಾಕೆ ಅಂದ್ರೆ ಅವನ ವ್ಯಕ್ತಿತ್ವ ಅಂತದ್ದು. ಹಿ ವಾಸ್ ಅ ಪರ್ಸನ್ ಹೂ ಲವ್ಡ್. ಇವಾಗ ನಾನೇನೋ ಒಂದು ಚಿಕ್ಕ ಕೆಲಸ ಮಾಡ್ತೀನಿ, ಅವ್ನು ಫಿಲ್ಮ್ ಫೇರ್ ಗೆದ್ದಿರ್ತಾನೆ, ಬಟ್ ನಾನೇನೋ ಒಂದು ಚಿಕ್ಕ ಕೆಲಸ ಇರ್ತೀನಿ, ಡ್ಯಾಮ್ ಗುಡ್ ಪ್ರಾಕ್ಸ್ ಅಂತಾನೆ ಲೆಕ್ಕ ಹಾಕಿ. ನಮ್ದು ಏನೋ ಒಂದು ಅನ್ವಾಂಟೆಡ್ ಏನೋ ಒಂದು ಮಾಡಿರ್ತೀವಿ, ಅದಕ್ಕೆ ಅವಂದು ಒಂದು ಡ್ಯಾಮ್ ಗುಡ್ ಮ್ಯಾನ್ ಅವ್ನು ಹೇಳ್ದಾಗ ನಮಗೆಲ್ಲ ಅನ್ಸುತ್ತೆ, ಓ ನಾವೇನೋ ಸಾಧಿಸಿದೀವಿ ಅಂತ. ಆ ಥರ ಹಿ ವಾಸ್ ದ ಬೆಸ್ಟ್ ಫ್ರೆಂಡ್ ಎನಿಬಡಿ ಕುಡ್ ಹ್ಯಾವ್. ಎಷ್ಟು ವರ್ಷಗಳ ಒಡನಾಟ ನಿಮ್ದು? ಜೊತೆಗೆ ಒಂದು ಇನ್ಸಿಡೆಂಟ್ ರಿಕಾಲ್ ಮಾಡಬಹುದಾ ಈ ಕ್ಷಣದಲ್ಲಿ ಅಂತ, ಒಂದು ಬೆಸ್ಟ್ ಮೆಮೊರಿ? 1990s ಇಂದ ನನಗೊಂದು 4-5 ಸರ್ಕಲ್ ಫ್ರೆಂಡ್ಸ್ ಇದ್ರು, ಅವ್ರಿಗೆ ಫ್ರೆಂಡ್ಸ್ ಇದ್ರು, ನಾವೆಲ್ಲ ವಿ ಯೂಸ್ ಟು ಬಂಪ್ ಇನ್ ಟು ಈಚ್ ಅದರ್. ಆಮೇಲೆ ವಿ ಬಿಕೇಮ್ ವೆರಿ ಕ್ಲೋಸ್. ಆಮೇಲೆ ಆಲ್ಮೋಸ್ಟ್ ಆನ್ ಅ ಡೇ ಟು ಡೇ ಬೇಸಿಸ್ ಎಲ್ಲ ಮಾತಾಡ್ತಾ ಇದ್ವಿ. ನಾನು ಒಂದಿನ ಹೇಳಿದೆ ಅವನಿಗೆ, ಐ ಆಮ್ ಗೋಯಿಂಗ್ ಟು ಬಾಂಬೆ ಆನ್ ದ ಬೈಕ್ ಅಂತ. ಅವ್ನು ಯಾಕೆ ಪ್ರಾಕ್ಸ್ ಅಂತ ನಾನು ಹೇಳಿದೆ, ಇಲ್ಲ ನನಗೆ ರೇಸ್ ಮಾಡಬೇಕು, ನಾನು ಹೋಗ್ತೀನಿ ಇಂಟರ್ಸಿಟಿ ರೇಸಿಂಗ್ ಮಾಡ್ತೀನಿ ಅಂತ. ಆವಾಗ ಹಿ ಗೇವ್ ಮಿ ಮನಿ ಅಂಡ್ ಈ ಸೆಡ್, ಹೆಂಗೆ ಅಂದರೆ ಫಸ್ಟ್ ರೈಡಿಂದ ಬೇರೆಯವರೆಲ್ಲ ಯಾಕೆ ಹೋಗ್ತಿದ್ಯಾ ಹಂಗೆ ಹಿಂಗೆ ಬೈಯೋದು ಇದೆಲ್ಲ ಬೇಕಾ ಅಂತೆಲ್ಲ, ಬಟ್ ಅವನು ನನ್ನ ಪ್ಯಾಷನ್ನ ರೆಕಗ್ನೈಸ್ ಮಾಡಿಬಿಟ್ಟು ಫಸ್ಟ್ ರೈಡಿಂದ ಪ್ರತಿ ರೈಡ್ಗೂ ಹಿ ಯೂಸ್ ಟು ಮೇಕ್ ಹಿಸ್ ಪೇರೆಂಟ್ಸ್ ಬ್ಲೆಸ್ ಮೀ, ಒಂದು ಆಶೀರ್ವಾದ ತಗೊಂಡು ಅದಾದ್ಮೇಲೆ ಹಿ ಯೂಸ್ ಟು ಪೇ ಮೀ ಸಮಥಿಂಗ್ ಫಾರ್ ದ ಎಕ್ಸ್ಪೆನ್ಸಸ್. ನಂದು ಒಂದು ಭಾಗ ಇರಲಿ ರೈಡಲ್ಲಿ ಅಂತ. ಇದೆಲ್ಲ ಈ ಚಿಕ್ಕ ಚಿಕ್ಕ ವಿಷಯ ಈಗ ನೆನ್ಸ್ಕೊಂಡ್ರೆ ವಿ ಅಂಡರ್ಸ್ಟ್ಯಾಂಡ್ ದಟ್ ಅವ್ನು ಚಿಕ್ಕ ವಯಸ್ಸಲ್ಲೇ ಗ್ರೇಟ್ ಆಗಿದ್ದ ಅಂತ. ಸರ್, ನಿಮ್ಮ ಹಿನ್ನೆಲೆ ಹೇಳೋದಾದ್ರೆ ನೀವು ಈಗಾಗಲೇ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಹೊಂದ್ಕೊಂಡಿದ್ದೀರಾ, ಒಂದಿಷ್ಟು ಇಂಗ್ಲಿಷ್ ಕೋರ್ಸ್ಗಳನ್ನ ಕೊಡ್ತಾ ಇದ್ದೀರಾ ಅಂತ ಕೇಳಲ್ಪಟ್ಟೆ. ಸೊ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳಿ ಸರ್. ಅಪ್ಪು ಜೊತೆಗೆ ಏನೆಲ್ಲ ಕೆಲಸ ಮಾಡ್ತಾ ಇದ್ರಿ ನೀವು? ಐ ಆಮ್ ಲಾ ಸ್ಟೂಡೆಂಟ್ ಮ್ಯಾಮ್, ನ್ಯಾಷನಲ್ ಲಾ ಸ್ಕೂಲಲ್ಲಿ ಓದಿದ್ದೀನಿ. ಆಮೇಲೆ ನನಗೆ ಲಾ ಪ್ರಾಕ್ಟೀಸ್ ಮಾಡೋ ಇಂಟ್ರೆಸ್ಟ್ ಇಲ್ಲ, ಬಟ್ ಟೀಚರ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ನಾನು ಐ ಆಮ್ ಟೀಚಿಂಗ್ ಇನ್ ಅಲಯನ್ಸ್ ಯೂನಿವರ್ಸಿಟಿ, ಆಮೇಲೆ ದಯಾನಂದ್ ಸಾಗರಲ್ಲೂ ಮುಂಚೆ ಪಾಠ ಮಾಡ್ತಾ ಇದ್ದೆ. ಆ್ಯಂಡ್ ಐ ರನ್ ಮೈ 31 ವರ್ಷದಿಂದ ಐ ಆಮ್ ರನ್ನಿಂಗ್ ಮೈ ಓನ್ ಇಂಗ್ಲಿಷ್ ಕೋಚಿಂಗ್ ಇನ್ಸ್ಟಿಟ್ಯೂಟ್, ಬನ್ವಾಸೀಸ್ ಇಂಗ್ಲಿಷ್ ಅಕಾಡೆಮಿ ಅಂತ. ಅಪ್ಪು ನಮ್ಮ ಕ್ಲಾಸಸ್ಗೆ 2-3 ಸತಿ ಬಂದಿಯಾನೆ. ಆ್ಯಂಡ್ ಏನೇ ಮಾಡಿದ್ರು ಹಿ ಎಸ್ ಸಪೋರ್ಟೆಡ್ ಅಸ್. ಆ್ಯಂಡ್ ಐ ಆಮ್ ಆಲ್ಸೋ ಅ ರೇಸರ್. ನಾನು ರೇಸ್ ಮಾಡ್ತಿದ್ದೆ ಆ್ಯಂಡ್ ಐ ವಾಸ್ ಅ ಸ್ಪೆಷಲ್ ಪೊಲೀಸ್ ಆಫೀಸರ್. ಈಗ ಈವ್ ಟೀಸಿಂಗ್ ಮಾಡ್ತಾರಲ್ಲ ಅವ್ರನ್ನೆಲ್ಲ ಹಿಡಿತಾ ಇದ್ವಿ ಆಗಿನ ಕಾಲದಲ್ಲಿ 20 ವರ್ಷದಿಂದ. ಅಪ್ಪುಗೆ ಎಲ್ಲ ಇದರಲ್ಲೂ ಹಿ ಯೂಸ್ ಟು ಅಪ್ರಿಷಿಯೇಟ್ ಆಲ್ ದಟ್. ಸೊ ಅಪ್ಪು ಅವ್ರಿಗೆ ಕೂಡ ಎಜುಕೇಶನ್, ಸೋಷಿಯಲ್ ಸರ್ವಿಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಅವರ ಕನಸುಗಳು ಏನಾಗಿತ್ತು ನಿಮಗೆ ಗೊತ್ತಿದ್ದಂಗೆ? ಅವ್ರ ಕನಸುಗಳು ಏನಿತ್ತು? ಸೊ ಏನೆಲ್ಲ ಹೇಳ್ಕೊಂಡಿದ್ರು ನಿಮ್ ಜೊತೆಗೆ ಅಂತ ಹೇಳಿ? ಮ್ಯಾಮ್, ಅಪ್ಪು ಮತ್ತೆ ಶಂಕರ್ನಾಗ್ ಸರ್ ಅವರಿಬ್ರು ಪಯನಿಯರ್ಸ್ ಮ್ಯಾಮ್. ಅವ್ರಿಗೆ ನಮಗೆಲ್ಲ ಏನಂದ್ರೆ ಯಾವತ್ತೋ ಒಂದು ಕನಸು ಬರುತ್ತೆ, ಆ ಕನಸಿಂದ ನಾವು ಒಂದು ಜೀವನ ಮಾಡ್ತೀವಿ. ಅವ್ರು ಹೆಂಗೆ ಅಂದ್ರೆ ದಿನಕ್ಕೆ ಒಂದು 5 ಕನಸು ಕಾಣೋರು ಅಲ್ವಾ. ಆ್ಯಂಡ್ ದಟ್ ಈಸ್ ದೇರ್ ಗ್ರೇಟ್ನೆಸ್. ಅಪ್ಪುಗೆ ಎಲ್ಲ ಫೀಲ್ಡಲ್ಲೂ ಅವನ ಪ್ರತಿಯೊಂದು ಕಾನ್ವರ್ಸೇಷನ್ ಅಲ್ಲಿ ಯಾವುದೋ ಕ್ರಿಕೆಟ್ ಬಗ್ಗೆ ಮಾತಾಡಿದ್ರೆ ಅವನೊಂದು ಯೂನಿಕ್ ಥಾಟ್ ಹೇಳೋನು, ಯಾವುದೋ ಒಂದು ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ರೆ ಅದೊಂದು ಯೂನಿಕ್ ಥಾಟ್ ಹೇಳೋನು. ಎನಿಥಿಂಗ್, ನೀವು ಯಾವುದ್ರ ವಿಷಯ ಬೇಕಾನೋ ಮಾತಾಡಿ, ಹಿ ಹ್ಯಾಡ್ ಹಿಸ್ ಓನ್ ಟೇಕ್. ಸರ್, ಈ ವಿಚಾರವನ್ನೆಲ್ಲ ಬಿಟ್ಟು ನಿಮಗೆ ಅಪ್ಪು ಅವರ ಈ ಸಿನಿಮಾ ತುಂಬಾ ಇಷ್ಟ, ಇವತ್ತಿಗೂ ಆ ಸಿನಿಮಾನ ನಾನು ಪದೇ ಪದೇ ನೋಡ್ತಾ ಇದ್ದೀನಿ ಅಂದ್ರೆ ಯಾವ್ದು? ಎಲ್ಲ ಸಿನಿಮಾ ಇಷ್ಟ ಆಗಿರುತ್ತೆ, ಪರ್ಟಿಕ್ಯುಲರ್ ಈ ಸಿನಿಮಾ ಅಂತಂದ್ರೆ? ಮ್ಯಾಮ್, ನಾನು ಪದೇ ನೋಡಲ್ಲ, ಬಟ್ ನಂಗೆ ತುಂಬ ಇಷ್ಟ. ನೋಡೋಕ್ಕಾಗಲ್ಲ. ಭಾಗ್ಯವಂತ ಮತ್ತೆ ಬೆಟ್ಟದ ಹೂ ಪದೇ ನೋಡೋಕ್ಕಾಗಲ್ಲ. ಸಖತ್ ಕಷ್ಟ. ಫಿಲಮ್ಸ್ ತುಂಬ ಎಮೋಷ್ನಲ್ಲು. ಆ್ಯಂಡ್ ಒಂದು ಎಂಜಾಯ್ ಮಾಡ್ಕೊಂಡು ನೋಡ್ತೀನಿ ನಾನು ಪದೇ ಅಂದರೆ 2 ನಕ್ಷತ್ರಗಳು ಅಂಡ್ ಜಾಕಿ, ಅಣ್ಣಾ ಬಾಂಡ್ ಜಾಕಿ. ಸೊ ಈಗ ಅವರ ಕೆಲಸ ಎಲ್ಲ ಅಶ್ವಿನಿ ಮೇಡಮ್ ವಹಿಸ್ಕೊಂಡಿದ್ದಾರೆ. ಅವರ ಜವಾಬ್ದಾರಿ, ಅವರು ನಡೀತಿರುವಂತಹ ಹಾದಿ, ಅಪ್ಪು ಸರ್ನ ಒಂದಿಷ್ಟು ಅವರ ಕೆಲಸಗಳನ್ನ ಇವರು ನಿಭಾಯಿಸ್ತಾ ಇದ್ದಾರೆ. ಸೊ ನೀವು ನೋಡ್ತಾ ಇದ್ದೀರಾ ಪ್ರತಿದಿನ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಮ್ಯಾಮ್, ಅಶ್ವಿನಿ ಇಸ್ ಅನ್ ಎಕ್ಸಲೆಂಟ್ ಅಡ್ಮಿನಿಸ್ಟ್ರೇಟರ್. ಆ್ಯಂಡ್ ಅವರು ನಮ್ಮ ಅಪ್ಪಾಜಿ ಪುಸ್ತಕ ಬರೀಬೇಕಾದ್ರೆ ಶಿ ಹ್ಯಾಡ್ ಹೆಲ್ಪ್ಡ್ ಅಸ್ ಎಡಿಟ್. ಅನಿತಾ ರಾವ್ ಕಾಶಿ ಅಂತ ಎಡಿಟರ್ ಇದ್ರು, ನಮ್ಮ ಎಡಿಟೋರಿಯಲ್ ಟೀಮ್ ಇತ್ತು. ಆದರೆ ಅಶ್ವಿನಿ ಅವ್ರು ಮಾಡಿದ ಎಡಿಟ್ಸ್ ಇತ್ತಲ್ಲ, ಎಷ್ಟು ಸೂಕ್ಷ್ಮವಾಗಿ ಶಿ ಹ್ಯಾಡ್ ಅನ್ ಐ ಫಾರ್ ಡೀಟೇಲ್. ಸೊ ತುಂಬ ಚೆನ್ನಾಗಿ ಎಡಿಟ್ ಮಾಡೋರು. ಅವಾಗ ನಾನು ಹೋಗ್ಬಿಟ್ಟು ಅಪ್ಪುಗೆ ಹೇಳ್ತಾ ಇದ್ದೆ, ಮ್ಯಾನ್ ಯೋರ್ ವೈಫ್ ಇಸ್ ಅ ಡ್ಯಾಮ್ ಗುಡ್ ಎಡಿಟರ್ ಅಂತ. ಅದಕ್ಕೆ ಅವನು ಎಷ್ಟು ಖುಷಿ ಪಡ್ತಿದ್ದ ಗೊತ್ತಾ. ಆ್ಯಂಡ್ ಅಶ್ವಿನಿ ಆಗಲೇ ನನಗೆ ಗೊತ್ತಿತ್ತು ದಟ್ ಶಿ ಈಸ್ ಅ ವೆರಿ ಗುಡ್ ಎಡಿಟರ್. ಅಂದರೆ ಶಿ ಮಸ್ಟ್ ಬಿ ಅ ಗುಡ್ ರೈಟರ್ ಅಂತ. ಯಾಕಂದರೆ ನಿಮಗೆ ಬರವಣಿಗೆ ಗೊತ್ತಿಲ್ಲ ಅಂದರೆ ನಿಮಗೆ ಆ ನ್ಯೂಯೆನ್ಸಸ್ ಗೊತ್ತಾಗಲ್ಲ, ಯಾವ ಥರ ಅದು ಎಡಿಟ್ ಮಾಡಬೇಕು ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ. ಇವಾಗ ಇದು ಏನೋ
ಅನಿವಾರ್ಯ. ಶಿ ಈಸ್ ಬಿಕಮ್ ಅನ್ ಆಥರ್, ಬಟ್ ಐ ಆಮ್ ವೆರಿ ಹ್ಯಾಪಿ. ಎಷ್ಟೋ ಸತಿ ನಾನು ಹೋಗ್ಬಿಟ್ಟು ಹೇಳ್ತಾ ಇರ್ತೀನಿ ಅಶ್ವಿನಿಗೆ, ವಾಟ್ ಕರೆಕ್ಷನ್ಸ್, ವಾಟ್ ಇನ್ಪುಟ್ಸ್, ಡ್ಯಾಮ್ ಗುಡ್ ಮ್ಯಾನ್ ಅಂತ. ನಾನೇನೇನೋ ತಪ್ಪು ಮಾಡಿದ್ದೆಲ್ಲ ಕರೆಕ್ಟ್ ಮಾಡ್ತಾ ಇರ್ತಾಳೆ. ಸೊ ಅವಾಗ ನನ್ಗೆ ಎಷ್ಟು ಖುಷಿ ಆಗೋದು ಗೊತ್ತಾ, ಡ್ಯಾಮ್ ಗುಡ್ ಮ್ಯಾನ್ ಅಂತ ಹೋಗಿ ಹೇಳ್ತಾ ಇರ್ತೀನಿ. ಸೊ ಅದೇನಂದ್ರೆ ಈವನ್ ಶಿಲ್ ಬಿ ಫೀಲಿಂಗ್ ಏನಿದು ಅಂತ. ಬಟ್ ನಾನು ಆಸ್ ಅ ರೈಟರ್ ನನಗೊಂದು ಜಾಯ್ ಇದೆ. ಅದು ನಾವು ಮಾಡದೇ ಇರೋ ಕೆಲಸ ಯಾರೋ ನಮ್ಗಿಂತ ಚೆನ್ನಾಗಿ ಮಾಡಿದಾಗ, ಸ್ಪೆಷಲಿ ಫೀಲ್ಡ್ ಅಲ್ಲೇ ಇಲ್ಲ, ಶಿ ಇಸ್ ನಾಟ್ ಇವನ್ ಇನ್ ಆರ್ ಇಂಡಸ್ಟ್ರಿ, ಆದ್ರೂ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಒಂದು ಖುಷಿ ಆಗುತ್ತೆ. ಸೊ ಈಗ ಅತಿ ಶೀಘ್ರದಲ್ಲಿ ಅಂತ ಕೊಡ್ತಿದ್ದೀರಾ, ಆ ದಿನ ಯಾವಾಗ ಅಥವಾ ಯಾವಾಗ ರಿಲೀಸ್ ಆಗುತ್ತೆ ಅಂತ? ಮ್ಯಾಮ್ ನೀವೇ ಆಫೀಸಲ್ಲಿ ನೋಡ್ತಾ ಇದ್ದೀರಾ, ಟ್ರಾನ್ಸ್ಲೇಷನ್ ಟೀಮ್ ಇದೆ, ಡಿಸೈನ್ ಟೀಮ್ ಇದೆ, ಆಮೇಲೆ ಇದು ಏನೋ ಟ್ರಾನ್ಸ್ಕ್ರಿಪ್ಷನ್ ನಡೀತಾ ಇದೆ, ಎಲ್ಲವೂ ನಡೀತಾ ಇದೆ. ಅಂಡ್ ವಿ ಆರ್ ಆಲ್ಮೋಸ್ಟ್ 99% ಡನ್. ನಾನು ಆನೆಸ್ಟ್ ಆಗಿ ಹೇಳ್ತೀನಿ. ಬಟ್ ನಾವು ಅಚ್ಚುಕಟ್ಟಾಗಿ ಮಾಡಬೇಕು ಮ್ಯಾಮ್, ಅದೇ ತಾನೇ ನಿಮ್ಮ ಎಕ್ಸ್ಪೆಕ್ಟೇಷನ್. ಸೊ ಯಾವಾಗ ನಿರೀಕ್ಷೆ ಮಾಡಬಹುದು ಸರ್? 1-2-3 ಮಂತ್ಸ್ ಅಲ್ಲಿ ರೆಡಿ ಆಗುತ್ತೆ ಮ್ಯಾಮ್. ಓಕೆ. ಸೊ ಇವಾಗ ಎಲ್ಲಿ, ಅದೇ 99% ಹೇಳಿದ್ರಿ, ಎಲ್ಲಿದೆ ಅಂದ್ರೆ ಯಾವ ಕೆಲಸ ನಡೀತಾ ಇದೆ? ಈಗ ಡಿಸೈನ್ ಸ್ಟೇಜ್ ನಡೀತಾ ಇದೆ, ಆಮೇಲೆ ಕನ್ನಡ ಟ್ರಾನ್ಸ್ಲೇಷನ್ ಚೆಕ್ ಎಲ್ಲ ನಡೀತಾ ಇದೆ. ಸರ್, ಕೊನೆಯದಾಗಿ ಅಪ್ಪು ಸರ್ ಬಗ್ಗೆ, ಅಪ್ಪು ಕುಟುಂಬದ ಬಗ್ಗೆ ಅಥವಾ ಅಣ್ಣವರ ಕುಟುಂಬದ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಒಂದು ವರ್ಡ್ ಅಲ್ಲಿ? ಐ ಆಮ್ ಲಕ್ಕಿ, ಐ ಆಮ್ ವೆರಿ ಲಕ್ಕಿ. ಯಾಕಂದ್ರೆ ಅಪ್ಪು ವೆಲ್ಕಮ್ಡ್ ಮೀ ಟು ಹಿಸ್ ಹೌಸ್. ಈಗ ಅಪ್ಪೂಸ್ ಫ್ಯಾಮಿಲಿ ವೆಲ್ಕಮ್ಡ್ ಮೀ. ಅಪ್ಪಾಜಿ, ಅಮ್ಮ, ಅವ್ರ ಅಣ್ಣ ತಮ್ಮಂದ್ರು, ಅವರ ಸಿಸ್ಟರ್ಸ್ ಎಲ್ಲರೂ ದೇ ವೆಲ್ಕಮ್ ಮೀ. ಈಗ ಅಶ್ವಿನಿ ಹ್ಯಾಸ್ ವೆಲ್ಕಮ್ ಮೀ, ಹರ್ ಚಿಲ್ಡ್ರನ್ ಹ್ಯಾವ್ ವೆಲ್ಕಮ್ ಮೀ. ಐ ಆಮ್ ವೆರಿ ಲಕ್ಕಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದು ಪ್ರಕೃತಿ ಎನ್ ಬನ್ವಾಸಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.